ಹಲೋ ನಮಸ್ಕಾರ. ಇವತ್ತು ನಾನು ಸೇಡಂ ಬಂದಿದೆ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ನಾನು ಹೋಗ್ತಿದ್ದೀನಿ ಬಸ್ ಸ್ಟ್ಯಾಂಡ್ ಸೈಡ್. ಯಾಕಪ್ಪ ಅಂತ ಮುಂದೆ ಹೇಳ್ತೀನಿ, ಬನ್ನಿ. ಇನ್ನೊಂದೇನಪ್ಪಾ ಅಂದ್ರೆ ಬಹಳಷ್ಟು ಜನ ಕೇಳೋದೇನಪ್ಪಾ ಅಂದ್ರೆ, ಯಾಕೆ ಬ್ರೋ ನೀನು ಡೈಲಿ ಕಾಂಟೆಂಟ್ ಬಿಡಲ್ಲ? ಇದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ನನಗೆ. ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಕಾಂಟೆಂಟ್ ಮಾಡೋದು ಡೈಲಿ, ಆದ್ರೆ ಎಡಿಟಿಂಗ್ ಮಾಡಕ್ ಟೈಮ್ ಸಿಗಲ್ಲ. ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ, ಈ ಎಲ್ಲ ವಿಡಿಯೋ ನೋಡಿ, ಎಡಿಟಿಂಗ್ ಮಾಡೋ ವಿಡಿಯೋ ಪೆಂಡಿಂಗ್ ಇದೆ. ನಾವು ಮಾಡೋ ಕೆಲಸ 1 2 3 ಹಂಗೆ ದಾರಿಯಲ್ಲಿ ಹೋಗ್ತಿದ್ದೆ, ಇಲ್ಲ ಒಬ್ಬ ತಮ್ಮ ಸಿಕ್ಕ. ಇವ ಅಂತ ಸಕ್ಕತ್ತಾಗಿ ವಿಡಿಯೋ ಮಾಡ್ತಾನೆ ಗೈಸ್, ಹೋಗಿ ಇವನು ಕೂಡ ಸಪೋರ್ಟ್ ಮಾಡಿ. ಇವ ರಿಯಲ್ ಕಂಟೆಂಟ್ ಕೊಡಕ್ಕೆ ಟ್ರೈ ಮಾಡ್ತಿದ್ದಾನೆ. ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ನಾವು ಹೊಂಟೆ ಬಸ್ ಸ್ಟ್ಯಾಂಡ್ ಸೈಡ್. ಗೈಸ್ ನಾನು ಯಾವಾಗಲೂ ಹೇಳೋದು ಒಂದೇ ವಿಷಯ, ಏನಪ್ಪಾ ಅಂದ್ರೆ ನೀವು ಒಬ್ರಿಗೊಬ್ರು ಗ್ರೋತ್ ಆರಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಷ್ಟೇ. ನೋ ನೆಗೆಟಿವಿಟೀಸ್ ಇನ್ ಅರ್ಸ್. ನೋಡಿ ಭರತಿಗೆ ಗೇಟ್ ಬಿತ್ತು. ಗೇಟ್ ಯಾವ ತರ ಅಂದ್ರೆ ಅಪೂರ್ವಕ್ಕೆ ನೋಡಿ ಗೇಟ್ ಬೀಳೋದು. ಎಲ್ಲೊಂದು ಸತ ನಾವು ಲೈಫ್ ಅಲ್ಲಿ ಕೂಡ ಇದೇ ತರ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ ಟೈಮ್ಗೋಸ್ಕರ. ಟೈಮ್ ಬಂದಾಗೆ ಆಟೋಮೆಟಿಕ್ ನಾವು ಮುಂದೆ ಹೋಗ್ತಾ ಇರ್ತೀವಿ. ಜಸ್ಟ್ ತಿಳ್ಕೋಬೇಕು, ಲೈಫ್ ಲೀಡ್ ಮಾಡಬೇಕು ಅಷ್ಟೇ. ಅಲ್ಲಿಂದ ನಾ ಬಂದೆ ಬಸ್ ಸ್ಟ್ಯಾಂಡ್ ಬೆಲಿ. ಇಲ್ಲಿ ಎದುರುಗಡೆ ಶಾಪ್ ನೋಡ್ತಿದ್ದಾರೆ ಗೈಸ್, ಇದೇ ಶಾಪ್ ಅಲ್ಲಿ ನಮ್ಮ ತಮ್ಮ ಕೆಲಸ ಮಾಡ್ತಾನೆ. ಎಲ್ಲರಿಗೂ ಪರಿಚಯ ಮಾಡಿಸ್ತೀನಿ ಬನ್ನಿ. ಅವಾಗ ಕೂಡ ಬ್ಲಾಗಿಂಗ್ ಚಾಲೂ ಮಾಡಿದೆ, ನನಗೆ ತುಂಬಾ ಖುಷಿ ಆಗ್ತಿದೆ. ನೋಡಿ ಮಲ್ಲಿಕಾರ್ಜುನ್ ಅಂತ, ಇವನ್ ಇನ್ಸ್ಟಾ ಅಕೌಂಟ್ MP ಬ್ಲಾಗರ್ 32 ಅಂತ. ಗೋ ಆನ್ ಚೆಕ್ ಔಟ್ ಗೈಸ್. ತಮ್ಮ ಕೂಡ ಸಪೋರ್ಟ್ ಮಾಡಿ. ಅಲ್ಲಿ ಸ್ವಲ್ಪ ಹೊತ್ತು ತಮ್ಮ ಜೊತೆ ಮಾತಾಡಿ ಬೈಕ್ ತಗೊಂಡು ನಾನು ಕೂಡ ಹೊರಟೆ ಮನೆ ಕಡೆಗೆ. ತಮ್ಮ ಹೇಳಿದೆ ನಾನು ವಾರನೇ ಭೇಟಿ ಆಗ್ತೀನಿ ಅಂತ, ಆದ್ರೆ ಭೇಟಿ ಆಗಕ್ ಆಗ್ಲಿಲ್ಲ. ಅದಕ್ಕಾಗಿ ಇವತ್ತು ಬಂದು ತಮ್ಮನ ಜೊತೆ ಮಾತಾಡಿ ಭೇಟಿ ಆಗಿಸಿ ಸ್ವಲ್ಪ ಖುಷಿ ಆಯ್ತು. ತಮ್ಮ ಜೊತೆ ಮಾತಾಡಿ ಇಲ್ಲಿಂದ ಮಸ್ತ್ ರೈಡ್ ಮಾಡಕತ್ತ ನಾ ಬಂದೆ. अरे ये जिंदगी मौत का फैसला करती है, इसे चलाने के लिए जिगर चाहिए, जिगर। ಅಲ್ಲಿಂದ ನಾ ಬಂದೆ ಮೆಲ್ಕೆ ಸ್ಟೇಷನ್ ತಾಂಡ ಗೈಸ್. ಇಲ್ಲಿ ಬಂದಿರೋ ಸಡನ್ಲಿ ಶಾಕ್ ಆದ. ನಮ್ಮ ಅಣ್ಣಾಗ ನೋಡ್ಗೇಸಿ ನಾನು ಗೈಸ್ ಅಣ್ಣ ಬಂದಾನೆ ನೋಡಿ ಗೈಸ್. ನಮ್ಮ ಫ್ರೆಂಡ್ಸ್ ನೋಡಿ ಎಷ್ಟು ದಿನ ಮೇಲೆ ಸಿಕ್ಕಾನ. ಇವಾಗ ಕಾಲೇಜಲ್ಲಿ ಅಂತ ಓದ್ ಕಿತ್ತಾಕಿಲ್ಲ, ಈಗ ನೋಡಿ ಬುಕ್ ತೊಗೊಂಡು ಹೋಗ್ತಿದ್ದಾನೆ ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಮಾಡಕ್. ಇವರಿಬ್ಬರ ಜೊತೆ ಮಾತಾಡಿ ಅಣ್ಣ ಕೂಡ ಹೋಗ್ತಿದ್ದಾನೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ಗೋಸ್ಕರ. ಇವರಿಗೆ ಬಾಯ್ ಮಾಡಿ ಆಮೇಲೆ ಬಂದು ಇಲ್ಲಿ ಬಂದು ಅಣ್ಣರ ಜೊತೆ ಕುಂತು ಸ್ವಲ್ಪ ಹೊತ್ತು ಮಾತಾಡಿ ಬಹಳ ದಿನ ಆದ್ಮೇಲೆ ಅಣ್ಣ ಭೇಟಿಯಾಗಿದ್ದಾನೆ. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈಗ ನಾನು ಹೋಗ್ತಿದ್ದೀನಿ ಮನೆ ಕಡೆಗೆ. ಮನೆಗೆ ಬಂದು ನಾನು ನಮ್ಮ ತಮ್ಮ ಕಲ್ತು ಈ ತರ ಇದ್ದ ರೂಮ್ ಈ ತರ ಮಾಡಿವಿ. ತಮ್ಮ ಅಂತ ತುಂಬಾ ಸಪೋರ್ಟ್ ಮಾಡಿದೆ ನನಗೆ ಇವತ್ತು ಈ ಪೇಂಟಿಂಗ್ ಎಲ್ಲ ಮಾಡಕ್ಕೆ. ಗೈಸ್ ರೂಮ್ ಯಾವ ತರ ಕಾಣಿಸ್ತಿದೆ ಅಂತ ಒಂದ್ಸತ ಕಮೆಂಟ್ ಮಾಡಿ. ಸಿಗೋಣ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟಾಟಾ ಬಾಯ್ ಬಾಯ್, ಲವ್ ಯು.